ಕೊಟ್ಟು ಆಚೆ ಬಂದ ನಂತರದಲ್ಲಿ ಹೆಣ್ಣು ಮಕ್ಕಳನ್ನು ಹೆಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ರಮ್ಯಾ ಮಾತನಾಡಿದ್ದಾರೆ. ಇನ್ನು ಮಹಿಳಾ ಆಯೋಗ ಕೂಡ ರಮ್ಯಾ ಅವರ ಧ್ವನಿಗೆ ಬೆಂಬಲವಾಗಿ ನಿಂತಿದೆ. ಅದೆರಡು ಹೇಳಿಕೆಯನ್ನು ಗಮನಿಸಿ ಎಸ್ ಕೆ ಉಮೇಶ್ ಸರ್ನ ನಾನು ಪ್ರಶ್ನೆ ಕೇಳ್ತೀನಿ. ಇನ್ 1-2 ಡೇಸಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದರೆ ಹಾಕ್ತೀನಿ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟಾಗಿ ಹೇಳೋಕ್ಕೆ, ಯಾಕಂದರೆ ಅವ್ರಿಗೆ ಭಯ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನು ಗೊತ್ತಾ, ನಮಗೆ ಸೆಲ್ಫ್ ರೆಸ್ಪೆಕ್ಟು ಮತ್ತು ನಮ್ಮ ಕ್ರೆಡಿಬಿಲಿಟಿ ತುಂಬಾ ಮುಖ್ಯ. ಸೊ ಫಸ್ಟ್ ಏನು ಮಾಡ್ತಾರೆ, ಹೆಣ್ಮಕ್ಳಿಗೆ ಅವ್ರನ್ನ ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ. ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ, ಕಂಪ್ಲೇಂಟ್ ಕೊಡಲ್ಲ, ಸುಮ್ಮನಾಗ್ಬಿಡ್ತಾರೆ. ಬಟ್ ಅವ್ರಿಗೆ ಅದೇ ಬೇಕಾಗಿರೋದು. ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಧ್ವನಿ ಎತ್ತಬೇಕು, ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು. ನಾವು ಅಭಿಮಾನಿಗಳಾಗಿದ್ರು ಎಲ್ಲರೂ ಕಾನೂನಡಿ ಒಂದೇನೆ, ನ್ಯಾಯ ಎಲ್ರಿಗೂ ಒಂದೇ. ನೀವು ಈ ಥರ ಮಾಡ್ತಾ ಹೋದರೆ ನೀವು ಜೈಲ್ಗೆ ಹೋಗ್ತೀರಾ, ನಿಮ್ಮನ್ನು ಯಾರೂ ಕಾಪಾಡೋದಕ್ಕೆ ಬರೋದಿಲ್ಲ. ಎರಡನೇದು, ಈ ಥರ ಮನಸ್ಥಿತಿ ನೀವೆಲ್ಲ ಬದಲಾಯಿಸಿ. ಒಂದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡೋದು ಸಾಮಾಜಿಕ ಜಾಲತಾಣದಲ್ಲಿ ಸರಿಯಲ್ಲ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆಯ ಒಂದು ಮಾತು ಎಲ್ಲರಿಗೂ. ಉಮೇಶ್ ಸರ್, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಾಗೋಗ್ಬಿಟ್ಟಿದೆ ಇತ್ತೀಚೆಗೆ ಅಂದರೆ, ಫ್ರೀಯಾಗಿ ಕಾಮೆಂಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಯಾರ ಬಗ್ಗೆ ಯಾವ ಹಂತಕ್ಕೆ ಬೇಕಾದ್ರೂ ಇಳಿದು ಮಾತನಾಡಬಹುದು ಅನ್ನೋ ಥರದಲ್ಲಿ ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ನಾವು ಯಾರು ಅಂತ ಗೊತ್ತಾಗೋದಿಲ್ಲ. ನಾವು ದರ್ಶನ್ ಹೆಸರಲ್ಲೋ ಇನ್ನೊಬ್ಬರ ಹೆಸರಲ್ಲೋ ರಮ್ಯಂಗ್ ಮೆಸೇಜ್ ಮಾಡ್ತೀವಿ, ನಮ್ಮನ್ನು ಯಾರು ಕಂಡು ಹಿಡಿತಾರೆ, ಹಿಂಗೆ ಅಂದ್ಕೊಂಡಿರೋ ದಡ್ಡನ ಮಕ್ಕಳಿಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನು ಹೇಳ್ತೀರಿ ಸರ್? ಇಲ್ಲ ನೋಡಿ, ಭಾಳ ಕಾಂಪ್ರಮೈಸ್ ಮಾಡ್ಕೊಬಿಡ್ತಾ ಇದ್ದಾರೆ ನಮ್ಮವರು. ಭಾಳ ಅದು ನೋಡೋದು, ಡಿಲೀಟ್ ಮಾಡಿಬಿಡೋದು, ಬೇಡಪ್ಪ ಅವ್ರ ಸವಾಸ ಅನ್ನುವಂಥದ್ದು, ಈ ಪ್ರಕ್ರಿಯೆಗಳು ಜಾಸ್ತಿ ಅವ್ರ ಮನಸ್ಥಿತಿನಲ್ಲೇ ತಡ್ಕೊಳ್ಳುವಂಥದ್ದು ಜಾಸ್ಟಿ ಆಗಿಬಿಟ್ಟಿದೆ. ಯಾವ ಕಾರಣಕ್ಕೂ ಇದು ಸಹಿಸ್ಕೊಳ್ಳುವಂಥದ್ದು ಮಾಡಬಾರ್ದು. ಯಾವುದೇ ಮೆಸೇಜ್ ಬರಲಿ, ಅದು ಈ ಕಾನೂನು ಕೆಳಗಡೆ ಬಂತು ಅಂದ ತಕ್ಷಣವೇ ಅದನ್ನು ನಾವು IT ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು, ಅದರ ಮೇಲೆ ಕ್ರಮ ಜರುಗಿಸ್ಬೇಕು. ಆವಾಗ ಮಾತ್ರ ಸಾಧ್ಯ ಇಂಥ ಎಲ್ಲ ಕ್ರಿಯೇಚರ್ಸ್ಗಳನ್ನ ನಾವು ನಿರ್ನಾಮ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮ್ಮವ್ರು ಏನು ಮಾಡ್ತಾರೆ, ಅದನ್ನ ದೇ ಟೇಕ್ ಇಟ್ ಆಸ್ ಗ್ರಾಂಟೆಡ್. ಅಯ್ಯೋ ಬುಡ ಇವತ್ತು ಬಂತು ನಾಳೆ ಹೊಟ್ಟೋಯ್ತು. ಖಂಡಿತವಾಗಲೂ ಯಾವ ಕಾರಣಕ್ಕೂ ಆ ಥರ ಮಾಡಬಾರ್ದು. ಅವ್ರು ಯಾರೇ ಆದ್ರೂ ಎಲ್ಲೇ ಇರಲಿ, ಇವಾಗೇನು ಭಾಳ ಸುಲಭವನ್ನ ಹಿಡ್ಕೊಂಡು ಎತ್ತಾಕೊಂಡು ಬರುವಂಥದ್ದು, ಹಿಡಿಯುವಂಥದ್ದು ಭಾಳ ಸುಲಭದ ಕೆಲಸ ಮನುಷ್ಯನ. ಆ ಕಾರಣಕ್ಕೆ ಇಲ್ಲಿ ಅಲ್ಲಲ್ಲೇ ಈ ಥರ ಮಾಡ್ತಕ್ಕಂಥ ಯಾರು ಈ ಒಂದು ಕ್ರಿಮಿಕೀಟಗಳಿದ್ದಾವೋ ಇವ್ರನ್ನ ಸರಿಯಾಗಿ ನಾವು ಹಾಕಿ ಬಂದೋಬಸ್ತ್ ಮಾಡಿಲ್ಲ ಅಂದರೆ, ಆಮೇಲೆ ತುಂಬ ಇವ್ರು ಹೇಳಿದ್ರು, ಈಗ ರಮ್ಯಾ ಅವ್ರು ಹೇಳಿದ್ರು, ಭಾಳ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಹೆಣ್ಮಕ್ಳು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ, ನಮ್ಮ ಮೈ ರಕ್ತ ಎಲ್ಲ ಕುದೀತಾ ಇರ್ತದೆ. ಇವೇನು ಸಿಕ್ಬಿಟ್ರೆ ಏನಾರು ಆ ಮಟ್ಟಕ್ಕೆ ಅನ್ಯಾಯವಾಗಿ ಏನಾಗ್ತದೆ ಅಂದರೆ ಕೊಲೆಗಳಲ್ಲಿ ಎಂಡಾಗ್ಬಿಡ್ತವೆ, ಹೌದಲ್ವಾ? ಎಷ್ಟೆಷ್ಟು ಮಾರಣಾಂತಿಕ ಹಲ್ಲೆಗಳಾಗ್ಬಿಡ್ತಾ ಇದ್ದಾವೆ. ಈಗ ಸಿಕ್ಕಾಬಟ್ಟೆ ಅಸಾಲ್ಟ್ಗಳ ಕೇಸಸ್ ರಿಜಿಸ್ಟರ್ ಆಗ್ತಾ ಇದ್ದಾವೆ ಈ ಕಾರಣಕ್ಕೋಸ್ಕರನೇ. ಇದೆಲ್ಲ ಗೊತ್ತಿದ್ರೂ ಸಹ ಅದು ಯಾರೇ ಫ್ಯಾನ್ ಆ ಕಡೆ ಒಂದು ಬೇಸ್ ಬಿಸಾಕ್ಬಿಡೋಣ ಆ ಕಡೆ ಸೈಡ್ಗೆ. ಮನುಷ್ಯತ್ವ ಅನ್ನೋದೊಂದು ಇರುತ್ತಲ್ಲ, ಮಾನವೀಯತೆ ಅನ್ನೋದೊಂದು ಇರ್ತದಲ್ಲ, ಯಾರನ್ನ ಗೌರವಿಸ್ಬೇಕು, ಯಾಕೆ ಗೌರವಿಸ್ಬೇಕು, ಏನು ಮಾಡಬೇಕು, ಏನು ಬರೀಬೇಕು, ಏನು ಬರೀಬಾರ್ದು ಅಂತ ಅನ್ನುವಂಥ ಕನಿಷ್ಠ ಜ್ಞಾನ ಅವರಲ್ಲಿ ಇಲ್ಲ ಅಂದರೆ ಅವರು ಮನುಷ್ಯರಾಗೋಕ್ಕೆ ಅನಾಲಯಕ್ಕಳವರು. ಆ ಕಾರಣಕ್ಕೆ ಅವ್ರಿಗೆ ಸರಿಯಾದಂಥ ಕ್ರಮನ ಏನೀಗ ರಮ್ಯಾ ಅವ್ರು ಮಾಡ್ತಾ ಇದ್ದಾರಲ್ಲ, ಸರಿಯಾದಂಥ ಕ್ರಮ. ಅವ್ರನ್ನ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೇಬಾರ್ದು. ಅವ್ರನ್ನ ಬಲಿಯಾಗ್ತಕ್ಕಂಥ ಕಾರ್ಯಕ್ರಮನ ಕಾನೂನು ಪ್ರಕಾರನೇ ನಾವು ಕರೆಕ್ಟಾಗಿ ಮಾಡಬೇಕು. ಎಲ್ಲ ಮಾಡಬೇಕದು. ಯಾರೋ ಒಬ್ರು ಮಾಡ್ಬಿಡ್ತಾರೆ, ಬಿಟ್ಬಿಡ್ಬಾರ್ದು. ಅದು ನಿಜ. ಹಿಂಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿರೋದು ನಿಜ ಅಂತ ಪ್ರೂವ್ ಆದರೆ ಸರ್, ಶಿಕ್ಷೆ ಅಂತ ಎಲ್ಲಿ ತನಕ ಆಗುತ್ತೆ? ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಇವಾಗ 7 ವರ್ಷದ ತನಕ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಇದನ್ನ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, 7 ವರ್ಷ. ಈಗ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಹೇಳ್ತಿದ್ರು, ನೀವು ಜೈಲಿಗೆ ಹೋದ್ರೆ ದರ್ಶನ್ ಮತ್ತೊಂದು ಮಗದೊಂದು ಅಂತ ಹೆಸರಿಟ್ಕೊಂಡು ನಿಮ್ಮನ್ನ ಬಚಾವ್ ಮಾಡಕ್ ಯಾರು ಬರಲ್ಲ. 7 ವರ್ಷ ಜೈಲು ಕೊಟ್ರೆ ಮೇಡಮ್, ಈ ಕೇಸ್ನಲ್ಲಿ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳು ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಅವರು ಸಜಾಗಳಾಗ್ಬಿಡ್ತಾರೆ. ಅವ್ರಿಗೆ ಎಲ್ಲೂ ಹೋಗೋಕ್ಕಾಗಲ್ಲ, ಪಾಸ್ಪೋರ್ಟ್ ಸಿಕ್ಕಲ್ಲ, ಅವ್ರ ಜನ್ಮದಲ್ಲಿ ಯಾವುದೂ ಸರ್ಕಾರಿ ಕೆಲಸಗಳು ಸಿಕ್ಕಲ್ಲ. ಈಗೆಲ್ಲ ಇಡೀ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಂದು ನೆಟ್ವರ್ಕಿಂಗ್ ಆಗಿದೆ. ಸುಮ್ಮನೆ ನೀವು ಹೆಸರು ಹಾಕಿದ್ರೆ ಇಡೀ ಸ್ಟೇಟ್ದು 5 ನಿಮಿಷಕ್ಕೆ ನಮ್ಗೆ ರಿಪೋರ್ಟ್ ಸಿಗುತ್ತೆ ಎಲ್ಲಿ ಕೇಸ್ ರಿಜಿಸ್ಟರ್ ಆಗೋದೆ ಅಂತ. ಮೊದಲು ಪಕ್ಕದಲ್ಲಿ ಆಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಮೊದಲು ಥರ ಇಲ್ಲ. ಈಗ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇನು ಬುದ್ಧಿ ಇದೆಯಾ ಅವ್ರಿಗೆ? ತಲೆಯಲ್ಲಿ ಏನಾದರೂ ಆ ಥರದ್ದು ಏನಾದರೂ ತಲೆಯಲ್ಲಿ ಇವ್ರಿಗೆ ಪ್ರಜ್ಞೆ ಇಟ್ಕೊಂಡಿದ್ದಾರಾ? ಈ ಥರ ಎಲ್ಲ ಮಾಡ್ತಾರವರು. ನಾಳೆ ಕಷ್ಟಕ್ಕೆ ಸಿಗಾಕಬಿಡ್ತೀವಿ, ನಾಳೆ ಯಾರು ಕಂಪ್ಲೇಂಟ್ ಕೊಟ್ಟರೆ ನಾಳೆ ಬಂದು ಎತ್ಕೊಂಡು ಹೋಗ್ತಾರೆ, ಮಧ್ಯರಾತ್ರಿ ನುಗ್ಗಿ ನಮ್ಮನ್ನು ಎತ್ಕೊಂಡು ಹೋಗಿ ಜೈಲಿಗೆ ಬಿಡ್ತಾರೆ ಅಂತ. ಒಂದು ಸಾರಿ ಜೈಲಿಗೆ ಹೋದರೆ ಎಷ್ಟು ಕಷ್ಟ. ಅವನು ಬೇಲ್ ತಗೊಂಡು ಈಚೆ ಬರೋಷ್ಟೊತ್ತಿಗೆ ಮತ್ತೆ ಕೋರ್ಟ್ಗೆ ಇವನು ಎಲ್ಲ ಕೆಲಸ ಬಿಟ್ಟು ಅಲಿಬೇಕಾ? ಅದನ್ನು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡಾದ್ರೂ ನಡಿಬೇಕಲ್ಲ. ದರ್ಶನ್ ಅಂತ ದರ್ಶನ್ ಅವರ ಅಭಿಮಾನಿಗಳಿಗೆ ಅರ್ಥ ಆಗಲಿ ಅಂತ ಹೇಳಿ ದರ್ಶನ್ ಅವರು ಉದಾಹರಣೆ ತಗೊಳ್ತಿದ್ದೀನಿ. ಇಲ್ಲ ನಾನು ಟಾರ್ಗೆಟ್ ಮಾಡ್ತಿಲ್ಲ. ದರ್ಶನ್ ಅಂತ ದರ್ಶನೇ 131 ದಿನ ಜೈಲಲ್ಲಿ ಇದ್ರು ಸ್ವಾಮಿ. ಅವ್ರಿಗೆ ಬೇಲ್ ಸಿಗೋದು ಈಸಿ ಆಗಲಿಲ್ಲ. ಪ್ರಕರಣ ಯಾವುದೇ ಆಗಲಿ, ನೀವು ಒಳಗೆ ಹೋದ್ರೆ 7 ವರ್ಷ ಜೈಲ್ ಶಿಕ್ಷೆ ಅಂತ ಮನೆ ಮಂದಿ ಎಲ್ಲ ಬಾಯಿ ಪಡ್ಕೊಳ್ಬೇಕು.
ಇಲ್ಲ, ಯಾವ ಕಾರಣಕ್ಕೂ ನಾಗಲಕ್ಷ್ಮಿ ಮೇಡಮ್ ಹೇಳಿದ್ರು ಅದು ಕರೆಕ್ಟ್ ಆದಂಥ ಪ್ರೊಸೀಜರು. ಹೋಗಿ ಆ ಥರದ್ದು ಏನಾದರೂ ಮೆಲೇಷಿಯಸ್ ಬಂತು, ನಮಗೆ ಈ ಥರ ಒಂದು ಥ್ರೆಟ್ ಮೆಸೇಜ್ಗಳು ಈ ಥರದ್ದು ಬಂತು ಅಂದ ತಕ್ಷಣವೇ ಇಮಿಡಿಯೇಟಾಗಿ ಸೈಬರ್ ಕ್ರೈಮ್ಗೆ ಹೋಗ್ಬೇಕು, ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇಶ್ಯೂ ಮಾಡಿಸ್ಬೇಕು. ಅವ್ರು ಆಟೋಮೆಟಿಕ್ಕಾಗಿ ಅವನದು IP ಅಡ್ರೆಸ್ ತೆಗಿತಾರೆ, ಮೊಬೈಲ್ ನಂಬರ್ ಯಾವುದು ಅಂತ ಹೇಳ್ತಾರೆ, ಮತ್ತು ಅವನನ್ನು ಈಸಿ ಹಿಡಿಯೋದಕ್ಕೆ ಅವನು ಯಾವ ಮೂಲೆಲ್ಲಾರು ಕೂತ್ಕೊಂಡಿರಲಿ. ಇವಾಗ ಅಲ್ಲಿಗೆ ಹೇಳಿ, ಇವಾಗ ಯಾವುದೋ ಒಂದು ತಾಣ ಬೆಳಗಾಂ ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ನಿಪ್ಪಾಣಿ ಪೊಲೀಸ್ ಸ್ಟೇಷನ್ ಯಾವುದೋ ಒಂದು ಊರಲ್ಲಿದ್ದಾನೆ ಅಂದರೆ ನಿಪ್ಪಾಣಿಯವ್ರಿಗೆ ಹೇಳಿದ್ರೆ ಎಳ್ಕೊಬಂದು ತಗೊಬಂದು ಲಾಕಪ್ಗೆ ಇಟ್ಟಿರ್ತಾರೆ. ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡ್ತೀನಿ ಅಥವಾ ಹಾಕಿರೋ ಕಾಮೆಂಟ್ ಅನ್ನ ಡಿಲೀಟ್ ಮಾಡ್ಬಿಡ್ತೀನಿ, ಎಸ್ಕೇಪ್ ಆಗ್ಬಿಡ್ತೀನಿ, ಇಂಥ ಅಜ್ಞಾನಿಗಳು ಕೂಡ ಇರ್ತಾರೆ. ಯಾವ ಕಾರಣಕ್ಕೂ ಅದು ಸಾಧ್ಯನೇ ಆಗಲ್ಲ, ಅವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅವರು. ಯಾಕೆಂದರೆ ಎವ್ರಿ ರೆಕಾರ್ಡ್ಸ್ ಈಸ್ ಅವೈಲಬಲ್, ಅವನು ಎಲ್ಲ ರೆಕಾರ್ಡ್ ಸಿಗ್ತದೆ. ಆ ಕಾರಣಕ್ಕೆ ಇವ್ರು ಅನ್ಯಾಯಕ್ಕೆ ಸಜಾ ಆಗ್ಬಿಡ್ತಾರಲ್ಲ ಅಂತ ಭಯ. ಕಾಮೆಂಟ್ ಮಾಡೋಕ್ ಮುಂಚೆ, ಬಿಟ್ಟಿ ಟ್ರೋಲ್ ಮಾಡೋಕ್ ಮುಂಚೆ SK ಉಮೇಶ್ ಸರ್ ವೈರಲ್ ಮಾಡೋಂಗಿದ್ರೆ ಈ ಕಂಟೆಂಟ್ ಮಾಡಿ. ದರ್ಶನ್ ಅವರ ಹೆಸರಿಟ್ಕೊಂಡು ಅಭಿಮಾನಿಗಳು ಅಂತ ಹೇಳಿ ಯಾರೆಲ್ಲ ಕೆಟ್ಟದಾಗ ಕಮೆಂಟ್ ಮಾಡ್ತಿದಾರಲ್ಲ, ಈ ಕಂಟೆಂಟ್ ಈಗ ಹೇಳಿದ್ರಲ್ಲ, ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಹಾಕಿರೋ ಕಾಮೆಂಟನ್ನು ಡಿಲೀಟ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ನೀವು ಡಿಲೀಟ್ ಮಾಡಿದ್ರೂ ಕೂಡ ತಗಲಾಕೊಳ್ಳೋದು ಗ್ಯಾರಂಟಿ. ಎನಿವೆ, ಮತ್ತೊಂದು ಸುತ್ತು ಮಾತುಕತೆ ಮುಂದುವರ್ಸೋಕೆ ಮುಂಚೆ ಮತ್ತೊಂದು ಬ್ರೇಕಿಂಗ್ ಕಡೆ ಗಮನ ಕೊಡೋಣ. ಹೆಂಗಿತ್ತು ಪರಿಸ್ಥಿತಿ ಅಂದರೆ, ರಮ್ಯಾ ಅವರ ಬಾಯಲ್ಲೇ ಬಂದಿದ್ದು. ಆ ಬ್ರೇಕಿಂಗ್ ಅಪ್ಡೇಟನ್ನು ಸ್ಕ್ರೀನ್ ಮೇಲೆ ತಗೊಳ್ಳಿ. ದರ್ಶನ್ ಅವ್ರ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ, ಅವ್ರ ಅಭಿಮಾನಿಗಳು ಹೌದೋ ಎಲ್ಲೋ ಆಯಿತು, ಸಂಜನಾ ಅವ್ರ ಪ್ರಕಾರನೇ ಹೋಗೋಣ. ಈ ಕಮೆಂಟ್ ಮಾಡ್ತಿದ್ದವ್ರದ್ದು ಹೆಂಗಿತ್ತು ಮನಸ್ಥಿತಿ, ಹೆಂಗಿದೆ ಈಗಲೂ ಕೂಡ ಮನಸ್ಥಿತಿ, ದರ್ಶನ್ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ. ನ್ಯಾಯ ಸಿಗಲಿ ಅಂತ ರಮ್ಯಾ ಅವರು ಪೋಸ್ಟ್ ಮಾಡಿದ್ರು. ಅಶ್ಲೀಲ ಮೆಸೇಜ್ಗಳು, ಬೆದರಿಕೆ, ಕೆಟ್ಟ ಮಾತು, ಕೊಳಕು ಕಾಮೆಂಟು, ಡಿಫೆನ್ಸ್ ಅಂದರೆ ಕಾನೂನಿಗೂ ಅತೀತರ ನೀವೆಲ್ಲ. ಹಾಗಾದ್ರೆ ಬಾಯಿಗೆ ಬಂದಂಗೆ ಮಾತನಾಡೋದು ಸಭ್ಯಸ್ಥರ ಲಕ್ಷಣನ? ಈ ಥರ ವರ್ತನೆಯಿಂದ ನಿಮ್ಮ ಸ್ಟಾರ್ ದರ್ಶನ್ ಅವ್ರಿಗೂ ಕೂಡ ಕಪ್ಪು ಮಸಿ. ನೀವು ಅವ್ರ ಹೆಸರನ್ನು ಬಳಸ್ಕೊಳ್ತಿದ್ದೀರಿ, ಅವ್ರಿಗೂ ಕಪ್ಪು ಮಸಿ. ಇದೆಲ್ಲವನ್ನ ಕೂಡ ನೋಡಿ ದರ್ಶನ್ ಅವ್ರ ತಪ್ಪೇನು ಅಂತ ಸಂಜನಾ ಅವ್ರು ಪ್ರಶ್ನೆ ಮಾಡ್ತಿದ್ರು. ಯಾಕೆ ನಾವು ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ, ಇಷ್ಟೆಲ್ಲ ರಾಧಾಂತ ಆಗ್ತಾ ಇದ್ರು ಕೂಡ ದರ್ಶನ್ ಅವ್ರ ಕಡೆಯಿಂದ ಒಂದೇ ಒಂದು ರಿಯಾಕ್ಷನ್ ಬರಲಿಲ್ಲ ಇಲ್ಲಿವರೆಗೂ. 2-3 ದಿನದಿಂದ ಮಾತನಾಡ್ತಿದ್ದಾರೆ ರಮ್ಯಾ ಅವರು. ಅಷ್ಟು ಬ್ಯುಸಿ ಇದ್ದಾರಾ ಗೊತ್ತಿಲ್ಲ, ಅಥವಾ ಅವ್ರ ಆರೋಗ್ಯ ಮತ್ತು ಹದಗೆಡ್ತಾ ಗೊತ್ತಿಲ್ಲ. ಅಭಿಮಾನಿಗಳ ವರ್ತನೆಯನ್ನು ಹಿಂದೆನೇ ನಿಯಂತ್ರಣ ಮಾಡಬೇಕಿತ್ತು. 2 ವರ್ಷದ ಹಿಂದೆನೇ ನಾನು ವಾರ್ನ್ ಮಾಡಿದ್ದೆ. ದರ್ಶನ್ ಅವರ ಅಭಿಮಾನಿಗಳನ್ನು ಹೆಸರಿಟ್ಕೊಂಡು ಸಿಕ್ಕ ನಟರ ಮನೆಯವ್ರನ್ನ ಕೂಡ ಬೀದಿಗೆ ತಂದು ಕಾಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ 2 ವರ್ಷದ ಹಿಂದೆನೇ ನಾನು ವಾರ್ನ್ ಮಾಡಿದ್ದೆ. ಆಗ್ಲಾದರೂ ಎಚ್ಚೆತ್ಕೊಂಡು ದರ್ಶನ್ ಅವರು ಅವ್ರ ಅಭಿಮಾನಿಗಳನ್ನು ನಿಯಂತ್ರಿಸಿದ್ರೆ ಬಹುಶಃ ಒನ್ ಆಫ್ ದ ಅಭಿಮಾನಿ ರೇಣುಕಾ ಸ್ವಾಮಿ ಅವನು ಕೂಡ ಕೆಟ್ಟ ಕಾಮೆಂಟ್ ಮಾಡ್ತಿರ್ಲಿಲ್ವೇನೋ, ಅವನು ಕೆಟ್ಟ ಕಾಮೆಂಟ್ ಮಾಡಿ ಪ್ರಾಣ ಕಳ್ಕೊಳ್ತಿರ್ಲಿಲ್ವೇನೋ. ದರ್ಶನ್ ಅವರು ಹಿಂದೆನೇ ಬೇಡ ನೀವು ಹದ್ಬಸ್ತಲ್ಲಿರಿ ಅಂತ ಹೇಳಿ ಒಂದೇ ಒಂದು ಮೆಸೇಜ್ ಕೊಟ್ಟಿದ್ದಿದ್ರೆ. ನಟ ದರ್ಶನ್ ಹಿಂಗೆ ಮಾಡಲಿಲ್ಲ, ಬೇಸರ ವ್ಯಕ್ತಪಡಿಸಿದ್ದಾರೆ ರಮ್ಯಾ. ಸ್ಟಾರ್ ವಾರ್ ಈ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿ ಮಾತನಾಡಿದ್ದಾರೆ ರಮ್ಯಾ, ಕೇಳಿಸ್ಕೊಂಡು. ಮತ್ತೆ ಎಲ್ಲರೂ ಅದೇ ತರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ಮ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು? ಆ್ಯಂಡ್ ಈ ಥರ ಬೆದರಿಸೋದು, ನಾನು 2 years ಬ್ಯಾಕೇನೆ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ. ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು, ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಆವಾಗ. ಬಟ್ ಅದು ನೋಡಿ ನಾನು ಐ ಆ್ಯಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್. ಸೊ ಐ ಫೀಲ್ ಲೈಕ್ ಅದನ್ನು ಅವಾಗಲೇ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ಥರ ಏನು ನಡೀತಾ ಇರೋದು. ಸಂಜನಾ ಅವರೇ, ಪ್ರಶ್ನೆ ಇರೋದು ಇದೇನೆ. ಆಯಿತು, ಕೆಟ್ಟದಾಗ ಕಮೆಂಟ್ ಮಾಡ್ತಿರೋರು ದರ್ಶನ್ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಅವ್ರ ಅಭಿಮಾನಿನೇ ಅಲ್ಲ ಅಂತಲೇ ಒಪ್ಕೊಳ್ಳೋಣ. ನಮ್ಮ ಈ ಡಿಜಿಟಲ್ ಲೈವ್ ನೋಡ್ತಿರೋ ಒಬ್ಬರು ವೀಕ್ಷಕರು ಕೂಡ ಕಮೆಂಟ್ ಮಾಡಿದ್ದಾರೆ, ನಿಮಗೆ ಈ ಪ್ರಶ್ನೆ ಹೇಳ್ತಿದ್ದಾರೆ. ದರ್ಶನ್ ಅವರು ಒಂದು ಚಿಕ್ಕ ವಿಡಿಯೋ ಮಾಡಿ ಹಿಂಗೆ ಯಾರೆಲ್ಲ ನನ್ನ ಹೆಸರು ಬಳಕೆ ಮಾಡ್ಕೊಳ್ತಿದ್ದೀರಿ ಅವ್ರು ನನ್ನ ಅಭಿಮಾನಿಗಳೇ ಅಲ್ಲ ಅಂತ ಹೇಳಿಬಿಡೋಕ್ಕೆ ಏನು ಕಷ್ಟ? ಅಥವಾ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಡಬೇಕು ಅನ್ನೋಂಗಿದ್ರೆ ಇಂಥವ್ರ ವಿರುದ್ಧ ನನ್ನ ಪತಿಯ ಹೆಸರನ್ನ ಕೆಡಿಸ್ತಿದ್ದಾರೆ, ಇವ್ರ ಅಭಿಮಾನಿಗಳೇ ಅಲ್ಲ, ಇವ್ರ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಏನು ಕಷ್ಟ? ಇದು ಯಾಕೆ ಆಗ್ತಿಲ್ಲ ಅನ್ನೋದು ಈ ಕಾರ್ಯಕ್ರಮವನ್ನ ನೋಡ್ತಿರುವವರ ಪ್ರಶ್ನೆ ಕೂಡ. ಸಂಜನಾ ಅವ್ರೆ, ಕೆಲವೊಂದ್ ಸಿಚುವೇಶನ್ಸ್ ಅಲ್ಲಿ ಸೈಲೆನ್ಸ್ ಇಸ್ ಗೋಲ್ಡನ್ ಅಂತ ಹೇಳ್ತಾರೆ. ಸಮಯನೇ ಪ್ರತಿಯೊಂದಕ್ಕೂ ತೀರ್ಪು ನೀಡುತ್ತೆ, ಒಪ್ಕೊಳ್ತೀರಾ ನೀವು? ಅಂಡ್ ಮೌನಾನೇ ಚಿನ್ನ, ಅದೇ ನನ್ನ ಒಂದು ಉತ್ತರ ಈ ಒಂದು ಸಂದರ್ಭಕ್ಕೆ. ಬಿಕಾಸ್ ಯಾರು ಒಂದು ನಟ ನನ್ ಫ್ಯಾನ್ಸ್ ಈ ತರ ವೈಲ್ಡ್ ಆಗಿರ್ಬೇಕು ಅಂತ ಯಾರು ಅನ್ಕೊಳ್ಳಲ್ಲ, ಯಾರು ಅದನ್ನ ಪ್ರೋತ್ಸಾಹನೂ ನೀಡಲ್ಲ. ಅಂಡ್ ದರ್ಶನ್ ಸರ್ ಹಂಗೆ ಖಂಡಿತವಾಗ್ಲು ಇನ್ಅಪ್ರೋಪ್ರಿಯೇಟ್ ಆಗಿ ಯಾರು ಬಿಹೇವ್ ಮಾಡ್ತಾ ಇದಾರೆ ಅವರು ಡೆಫಿನೆಟ್ಲಿ ದೇ ಆರ್ ಮಿಸ್ಯೂಸಿಂಗ್ ದರ್ಶನ್ಸ್ ನೇಮ್ or Darshan's photograph on the DP, and they're doing this purposely target ಮಾಡ್ತಾ ಇದ್ದಾರೆ, ಗಬ್ಬೆ ಬಿಡಿಸ್ತಾ ಇದ್ದಾರೆ ಬೇಕಂತ. ಇವ್ರು ಖಂಡಿತವಾಗ್ಲು ಒರಿಜಿನಲ್ ರಿಯಲ್ ಫ್ಯಾನ್ಸು ಅಥವಾ ದರ್ಶನ್ ವಾರಿಯರ್ಸ್ ತರ ಫ್ಯಾನ್ಸು ಖಂಡಿತವಾಗ್ಲು ಈ ತರದ್ ಮಾಡದೇ ಇಲ್ಲ. ಅಂಡ್ ವಿ ಹ್ಯಾವ್ ಟು ರಿಯಲಿ ರೆಸ್ಪೆಕ್ಟ್ ಎನಿ ಆರ್ ಎವ್ರಿ ಗರ್ಲ್
ನಾಟ್ ಓನ್ಲಿ ಹೆಣ್ಣು ಅಂತ ನಾವ್ ಹೇಳ್ಕೊಂಡು ವುಮೆನ್ ಕಾರ್ಡ್ ಪ್ಲೇ ಮಾಡೋದ್ ಬೇಡ. ಯಾರೇ ಹೆಂಗಸು ಇರ್ಲಿ ಯಾರೇ ಗಂಡಸು ಇರ್ಲಿ ನಾವು ಟ್ರೋಲ್ ಮಾಡಬಾರ್ದು. ಟ್ರೋಲ್ ಮಾಡೋದನ್ನ ಈ ಸಮಾಜದಲ್ಲಿ ಕಂಪ್ಲೀಟ್ ಆಗಿ ಘಂಟಾಘೋಷವಾಗಿ ನಾನು ಖಂಡಿಸ್ತೀನಿ. ಬಟ್ ನಾನು ಒಂದು ಕಲಾವಿದೆ ಆಗಿ, ಈಗ ರಮ್ಯಾ ಅವ್ರ ಈ ಕ್ರಮ ತಗೊಂಡಿದ್ದಾರೆ, ನಾನ್ ಇಲ್ಲಿದ್ರೆ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಐ ವುಡ್ ಹ್ಯಾವ್ ಸಿಂಪ್ಲಿ, ಇವತ್ತಿಗೂ ನನಗೆ 55 lakh ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ ಅಲ್ಲಿ, 23 lakh ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ, ಎಲ್ಲಾ ಪ್ಲಾಟ್ಫಾರ್ಮ್ ಸೇರ್ಕೊಂಡು 80 lakhs ಫಾಲೋವರ್ಸ್ ಇದ್ದಾರೆ. ಯು ಥಿಂಕ್ ಎನಿ ಅದರ್ ಆಕ್ಟ್ರೆಸ್ ಅವ್ರಿಗೆಲ್ಲ ಕೆಟ್ಟ ಮೆಸೇಜಸ್ ಬರಲ್ವಾ? ತಲೆಗೆ ಹಾಕೊಳಕ್ ಆಗಲ್ಲ. ಇನ್ಬಾಕ್ಸೇ ಚೆಕ್ ಮಾಡಬಾರದು, ಇನ್ಬಾಕ್ಸೇ ಚೆಕ್ ಮಾಡಬಾರದು. ದೇರ್ ಎಂಡ್ಸ್ ದ ಟಾಪಿಕ್. ಕಾಮೆಂಟ್ ಸೆಕ್ಷನ್ ಓದಬಾರದು. ನನಗೆ ನಗು ಬಂತು, ಎಸ್ ಕೆ ಉಮೇಶ್ ಸರಿಗೆ ನಗು ಬಂತು, ಒಂದೇ ವಿಚಾರಕ್ಕೆ ಬಂತ ಗೊತ್ತಿಲ್ಲ. ನಾನ್ ನಿಮ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಎಷ್ಟು ಜನ ಕೆಳಗೆ ನಿಮ್ ಯೂಟ್ಯೂಬ್ ಅಲ್ಲಿ ಎಂತ ಕಾಮೆಂಟ್ಸ್ ಮಾಡ್ತಾರೆ, ಅದ್ ನಾನ್ ಕುತ್ಕೊಂಡು ಬಹುಶಃ ಓದ್ಬಿಟ್ಟು ಇನ್ಬಾಕ್ಸ್ ನೋಡಬಾರ್ದು ಅನ್ನೋ ಬುದ್ಧಿ ಪವಿತ್ರ ಗೌಡ ಅವ್ರಿಗೂ ಬಂದಿದ್ರೆ